ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ? ಸೊ ಹಾಗಂತಂದ್ರೆ ಶಾಪಿಫೈ ಅನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸೊ 3 ಮಂತ್ಸ್ ವರೆಗೂ ನಿಮಗೆ ಸಿಗುತ್ತೆ ಫ್ರೀ ಆಗಿ, ಅಂದ್ರೆ ₹20 ಅಲ್ಲಿ ನಿಮಗೆ ಸಿಗುತ್ತೆ. ಆದರೆ ಆಫ್ಟರ್ 3 ಮಂತ್ಸ್ ನಿಮಗೆ ಮಂತ್ಲಿ ₹2000 ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಯಾಕಂದ್ರೆ ಅದು ಅವರ ಪ್ಲಾಟ್ಫಾರ್ಮ್ ಚಾರ್ಜಸ್. ಸೊ ನಾವು ಸಿಂಪಲ್ ಆಗಿ ಬರೀ ಡ್ರಾಪ್ ಶಿಪ್ಪಿಂಗ್ ಅನ್ನ ಶಾಪಿಫೈ ಇಂದನೇ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಶಾಪಿಫೈ ಇಂದನೇ ಮಾಡಬೇಕಾ, ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡೋಕ್ಕಾಗಲ್ವಾ? ಸೊ ಸಿಂಪಲ್ ಕಾಮರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನೀವೇನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನ ಮಾಡಬಹುದು. ಸೊ ಡ್ರಾಪ್ ಶಿಪ್ಪಿಂಗ್ ನೀವು ಕಾಮರ್ಸ್ ಅಲ್ಲೂ ಸ್ಟಾರ್ಟ್ ಮಾಡಬಹುದು. ಸೊ ಶಾಪಿಫೈ ಗಿಂತ ಕಾಮರ್ಸ್ ಏನಕ್ಕೆ ಬೆಸ್ಟ್? ಸೊ ಪ್ರೈಸಿಂಗ್ ಲೆವೆಲ್ ಅಲ್ಲಿ ನೋಡೋಣ, ಶಾಪಿಫೈಗೆ ನಿಮಗೆ ಮಂತ್ಲಿ ₹2000 ಚಾರ್ಜಸ್ ಆಗುತ್ತೆ ಆಫ್ಟರ್ 3 ಮಂತ್ಸ್. ಆದರೆ ಕಾಮರ್ಸ್ಗೆ ನಿಮಗೆ ವರ್ಷಕ್ಕೆ ಒಂದು 4000 ವರೆಗೂ ಚಾರ್ಜಸ್ ಆಗ್ಬೋದು ಅಷ್ಟೇ. ಅಂತಂದ್ರೆ ಇದು ನಾನು ಹೇಳ್ತಾ ಇರೋದು 2 ಇಯರ್ಸ್ ಆಗ್ಬೋದು. ಸೊ ವರ್ಷಕ್ಕೆ ನಿಮಗೆ ಇನ್ನೂ ಕಡಿಮೆನೇ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಕಾಸ್ಟ್ ತುಂಬಾ ಡಿಫರೆನ್ಸ್ ಆಗೋದ್ರಿಂದ ನೀವು ಕಾಮರ್ಸ್ ಅಲ್ಲೂ ಮಾಡಬಹುದು. ಸೊ ಕಾಮರ್ಸ್ ಆಟೋಮೆಟಿಕ್ ಆಗಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಏನಂತಂದ್ರೆ ಒಂದು ಬರೀ ಡ್ರಾಪ್ ಶಿಪ್ಪಿಂಗ್ಗೆ ಮಾಡ್ತೀವಿ ಅನ್ನೋರಿಗೆ ಕಾಮರ್ಸ್ ಕೂಡ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ ಯಾವ ತರ ಏನು ಕಂಪ್ಲೀಟ್ ಆಗಿ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಕಾಮರ್ಸ್ ಸ್ಟೋರ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬಹುದು, ಏನೇನೆಲ್ಲ ಪ್ಲಗಿನ್ಸ್ ಬರುತ್ತೆ, ಮತ್ತೆ ಏನೇನೆಲ್ಲ ಮಾಡಬೇಕಾಗುತ್ತೆ. ಸೊ ವಿಡಿಯೋನ ಎಂಡ್ ವರೆಗೂ ನೋಡೋದನ್ನ ಮರಿಬೇಡಿ. ಸೊ ಒಂದು ಕಾಮರ್ಸ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಬೇಕಂತಂದ್ರೆ ನಮಗೆ ಫಸ್ಟ್ ಹೋಸ್ಟಿಂಗ್ ಮತ್ತೆ ಡೊಮೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೀವೇನಂತಂದ್ರೆ ಶಾಪಿಫೈ ಅಲ್ಲಿ ನಿಮ್ಮ ಒಂದು ಕಸ್ಟಮ್ ಡೊಮೈನ್ ಹಾಕಿಲ್ಲ ಅಂತಂದ್ರೆ ನಿಮ್ಮ ಒಂದು ಸ್ಟೋರ್ಗೆ ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಾಮರ್ಸ್ ಅಲ್ಲಿ ನೀವೇನಂತಂದ್ರೆ ನಿಮ್ಮ ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡಿದ್ರೆ ಸಾಕು, ನಿಮಗೆ 1 ಇಯರ್ ವರೆಗೂ ಡೊಮೈನ್ ಕೂಡ ಫ್ರೀ ಆಗಿ ಸಿಗುತ್ತೆ. ಸೊ ಯಾವ ತರ ಅಂತಂದ್ರೆ ನೀವು ಸಿಂಪಲ್ ಆಗಿ ಹೋಸ್ಟಿಂಗರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ನಿಮ್ಗೆ ಇನ್ನ 10% ಡಿಸ್ಕೌಂಟ್ ಅಲ್ಲಿ ನಿಮಗೆ ಹೋಸ್ಟಿಂಗ್ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು, ನಾನು ಆಲ್ರೆಡಿ ಹೋಸ್ಟಿಂಗರ್ ಡ್ಯಾಶ್ ಬೋರ್ಡ್ ಅಲ್ಲಿ ಇದ್ದೀನಿ. ಸೊ ಇದನ್ನ ಪರ್ಚೇಸ್ ಮಾಡೋದು ಸಿಂಪಲ್ ಇದೆ, ಪದೇ ಪದೇ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹಳೆ ವಿಡಿಯೋಸ್ ಗಳಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿ ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ವರ್ಡ್ ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ತರ ಅನ್ನೋದು ಕೂಡ ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಆಲ್ರೆಡಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಿಂಪಲ್ ಆಗಿ ವೆಬ್ಸೈಟ್ಸ್ಗೆ ಬನ್ನಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಆಲ್ರೆಡಿ ಇರುವಂಥ ವೆಬ್ಸೈಟ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ ಅಂತಂದ್ರೆ ಆ್ಯಡ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಕೇಳುವಂಥ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೊಂತ ಹೋಗಿ ನಿಮ್ಮ ಡೊಮೈನ್ ಅನ್ನ ಕ್ಲೈಮ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್, ಅದು ಹೋಸ್ಟಿಂಗರ್ ಡ್ಯಾಶ್ ಬೋರ್ಡ್ ಆದ್ರೆ ಇದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್. ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಇದು ನಿಮ್ಮ ಒಂದು ಸ್ಟೋರ್ದು ಬ್ಯಾಕ್ ಎಂಡ್. ಸೊ ಬ್ಯಾಕ್ ಎಂಡ್ ಅಲ್ಲಿ ನಾವೇನಂತಂದ್ರೆ ನಮ್ಮ ಸ್ಟೋರ್ ಅನ್ನ ಈಸಿಯಾಗಿ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಏನು ಅಂತಂದ್ರೆ ನಮ್ಮ ಒಂದು ಸ್ಟೋರ್ಗೆ ಥೀಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಮ್ಮ ಕೆಲಸ ಏನಂತಂದ್ರೆ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೆಳಗಡೆ ಅಫಿರಿಯನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಬಂದ್ಬಿಟ್ಟು ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಫಿರಿಯನ್ಸ್ ಥೀಮ್ಸ್. ಸೊ ಇಲ್ಲಿ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕೆಲವೊಂದು ಫ್ರೀ ಥೀಮ್ಸ್ಗಳು ನಿಮಗೆ ಸಿಗುತ್ತೆ. ಬಟ್ ಏನಂತಂದ್ರೆ ನಾನು ಸಜೆಸ್ಟ್ ಮಾಡುವಂಥದ್ದು ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಆಸ್ಟ್ರಾ ಅಂತ ಸರ್ಚ್ ಮಾಡಿ. ಸೊ ಆಸ್ಟ್ರಾ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಒಂದು ಥೀಮ್ ಸಿಗುತ್ತೆ ನಿಮಗೆ ಆಸ್ಟ್ರಾ ಅಂತ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಬೇರೆ ಥೀಮ್ಸ್ಗಳು ಇಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಆಸ್ಟ್ರಾದಲ್ಲಿ ಏನಂತಂದ್ರೆ ಕೆಲವೊಂದು ರೆಡಿ ಟೆಂಪ್ಲೇಟ್ಸ್ ನಿಮಗೆ ಸಿಗುತ್ತೆ ಕಾಮರ್ಸ್ ನೀವು ಮಾಡ್ತೀರಿ ಅಂತಂದ್ರೆ. ಸೊ ಅದನ್ನ ಡೈರೆಕ್ಟ್ ಆಗಿ ಇಂಪೋರ್ಟ್ ಕೂಡ ನೀವು ಮಾಡ್ಕೋಬಹುದು. ಸೊ ಆಸ್ಟ್ರಾನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಇದು ಆಕ್ಟಿವೇಟ್ ಆಗುತ್ತೆ, ಥೀಮ್ ನಿಮಗೆ ಸೆಲೆಕ್ಟ್ ಆಗ್ಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಂತಂದ್ರೆ ಪೇಜಸ್ ಬರುತ್ತೆ, ಇಂಪಾರ್ಟೆಂಟ್ ಪೇಜಸ್ಗಳು. ಸೊ ಪೇಜಸ್ಗಳನ್ನು ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ಕೆಲವೊಂದು ಪೇಜಸ್ನ ನಮ್ಮ ವೆಬ್ಸೈಟ್ಸ್ಗೆ ಬೇಕಾದ ಪೇಜಸ್ನ ನಾನು ಹಾಕಿದ್ದೀನಿ. ಅಬೌಟಸ್, ಕಾಂಟ್ಯಾಕ್ಟಸ್, ಪ್ರೈವೇಸಿ ಪಾಲಿಸಿ, ಸ್ಟೋರೀಸ್ ಅಂತ ಬರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ. ನೀವು ಕಾಮರ್ಸ್ ಇರೋದ್ರಿಂದ ಶಿಪ್ಪಿಂಗ್ ಪಾಲಿಸಿ, ರಿಟರ್ನ್ ಪಾಲಿಸೀಸ್, ಸೊ ಇದನ್ನೆಲ್ಲ ನೀವು ಹಾಕಬೇಕಾಗತ್ತೆ. ಸೊ ಏನೆಲ್ಲ ಸಿಂಪಲ್ ಆಗಿ ಏನೇ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಹಾಕ್ಬೋದು. ಅಲ್ಲಿ ಬೇಕಾಗುವಂಥ ಡೀಟೇಲ್ಸನ್ನು ಕೊಟ್ಟರೆ ಸಾಕು. ಅದಾದ ಮೇಲೆ ನೆಕ್ಸ್ಟ್ ಬರುವಂಥ ಕೆಲವೊಂದು ಪ್ಲಗಿನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೆಡಿಮೇಡ್ ಥೀಮನ್ನು ನೀವು ಇನ್ಸ್ಟಾಲ್ ಮಾಡೋದ್ರಿಂದ ಕೆಲವೊಂದು ಪ್ಲಗಿನ್ಸ್ಗಳು ಆಲ್ರೆಡಿ ಬಂದಿರುತ್ತೆ. ಸೊ ಇನ್ ಕೇಸ್ ಬಂದಿಲ್ಲ ಅಂತಂದರೆ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರುವಂಥ ಪ್ಲಗಿನ್ಸ್ಗಳು. ಸೊ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಮೇಲೆ ನಾನು ಓಪನ್ ಮಾಡ್ಕೋತೀನಿ. ಇಲ್ಲಿ ನಿಮಗೆ ಕೆಲವೊಂದು ಪ್ಲಗಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಪ್ಲಗಿನ್ ಬಂದ್ಬಿಟ್ಟು ಕಾಮರ್ಸ್ ಅಂತ ಬರುತ್ತೆ. ಸೊ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕಾಮರ್ಸ್ ಅಂತ. ಸೊ ಸಿಂಪಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು, WOO. ಸೊ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಆ ಒಂದು ಪ್ಲಗಿನ್ಸ್ಗಳು ಓಪನ್ ಆಗುತ್ತೆ, ಅದರ ರಿಲೇಟೆಡ್ ಇರುವಂಥ ಪ್ಲಗಿನ್ಸ್ಗಳು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಸೊ ಆ ಒಂದು ಪ್ಲಗಿನ್ಸ್ಗಳನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ ಅಂತಂದರೆ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು
ಕಂಪ್ಲೀಟ್ ಆಗಿ ಇಲ್ಲಿ ಬರುತ್ತೆ ನಿಮಗೆ ಕಾಮರ್ಸ್ ಅಂತ. ಸೊ ಕಾಮರ್ಸ್ ಅಂತ ಬಂದ ಮೇಲೆ ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡಿಕೊಡಿ. ಸೊ ಆಕ್ಟಿವೇಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಕಾಮರ್ಸ್ ಸ್ಟೋರ್ ಏನಾಗುತ್ತೆ, ರೆಡಿ ಆಗುತ್ತೆ. ಸೊ ರೆಡಿ ಆದ ಮೇಲೆ ನಿಮಗೆ ಕೆಲವೊಂದು ಪೇಜಸ್ಗಳು, ಪ್ರಾಡಕ್ಟ್ಸ್ಗಳು ಆಟೋಮೆಟಿಕ್ ಆಗಿ ಅಂದರೆ ಇಲ್ಲಿ ಸೈಡಲ್ಲಿ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಆವಾಗ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ಪ್ರಾಡಕ್ಟ್ಸ್ಗಳನ್ನ ಹಾಕ್ಬೋದು, ಆರ್ಡರ್ಸ್ಗಳನ್ನು ತಗೋಬೋದು, ಮತ್ತು ಪೇಮೆಂಟ್ಸ್ಗಳನ್ನು ಹಾಕ್ಬೋದು. ನೀವೇ ಇನ್ ಕೇಸ್ ಸೆಲ್ಫ್ ಶಿಪ್ಮೆಂಟ್ ಮಾಡ್ತೀರಾ ಅಂತಂದರೆ ಅದನ್ನು ನೀವು ಮಾಡ್ಬೋದು. ಸೊ ಸಿಂಪಲ್ ಇನ್ನೊಂದು ಏನು ಬರುತ್ತೆ ಅಂತಂದರೆ ಡ್ರಾಪ್ ಶಿಪ್ಪಿಂಗ್ಗೆ ಪ್ಲಗಿನ್ಸ್ಗಳು ಬರುತ್ತೆ. ಸೊ ನಾನು ಸಿಂಪಲ್ ಆಗಿ ಡ್ರಾಪ್ ಶಿಪ್ಪಿಂಗ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ ಡ್ರಾಪ್ ಶಿಪ್ಪಿಂಗ್ ಅಂತ ಸರ್ಚ್ ಮಾಡಿ ಆದಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ಪ್ಲಗಿನ್ಸ್ ಇಲ್ಲ. ಬಟ್ ಏನಂತಂದರೆ ಡ್ರಾಪ್ ಶಿಪ್ ಅಂತ ಸಿಂಪಲ್ ಒಂದು ಹಾಕೋಣ, ಏನು ಬರುತ್ತೆ ಅಂತ ಸಿಂಪಲ್ ಆಗಿ ನೋಡ್ಬೋದು. ಡ್ರಾಪಿಫೈ ಅಂತ ಒಂದು ಪ್ಲಗಿನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದೇನಂತಂದರೆ ದಿಸ್ ಪ್ಲಗಿನ್ಸ್ ಎನೇಬಲ್ಸ್ ದ ಇಂಪೋರ್ಟ್ ಆಫ್ ಪ್ರಾಡಕ್ಟ್ ಫ್ರಮ್ ದ ಡ್ರಾಫಿ ಪ್ಲಾಟ್ಫಾರ್ಮ್ ಟು ಕಾಮರ್ಸ್. ಸೊ ಡ್ರಾಫಿ ಅನ್ನೋದು ಒಂದು ಏನಂತಂದರೆ ಡ್ರಾಪ್ ಶಿಪ್ಪಿಂಗ್ ಪ್ಲಾಟ್ಫಾರ್ಮ್ ಅದು. ಸೊ ಆ ಪ್ಲಾಟ್ಫಾರ್ಮಿಂದ ನೀವು ತಗೋಬೋದು. ಇನ್ನೊಂದು ಬರುತ್ತೆ ಯಾವುದಂತಂದರೆ ಡ್ರಾಪ್ ಶಿಪ್ ಇಂಡಿಯಾ ಅಂತ. ಈ ಪ್ಲಗಿನ್ ಸಿಗುತ್ತಾ ನೋಡೋಣ. ನೋಡ್ಬೋದು ಕೆಲವೊಂದು ಇಲ್ಲಿ ಪ್ಲಗಿನ್ಸ್ಗಳು ನಿಮಗೆ ಶೋ ಆಗುತ್ತೆ. ಸೊ ಇಂಪೋರ್ಟಿಫೈ ಅಂತ ಇದೆ, ALD ಅಂತ ಇದೆ. ಅದೇ ರೀತಿ ಕೆಳಗಡೆ ಬಂದರೆ ಅಂತಂದರೆ ನೋಡ್ಬೋದು ಸಿಂಕ್ ಪ್ರೀಮಿಯಂ ಡ್ರಾಪ್ ಶಿಪ್ಪಿಂಗ್ ಆ್ಯಂಡ್ ಹೋಲ್ಸೇಲ್ ಅಂತ ಇದೆ, ಶಿಪ್ಪಿಂಗ್ ಪ್ಯಾಕೇಜಸ್ ಅದು ಇದು. ಸೊ ಕೆಲವೊಂದು ಬರುತ್ತೆ ಇಲ್ಲಿ ನಿಮಗೆ ಡ್ರಾಪ್ ಶಿಪ್ಪಿಂಗ್ಗೆ ಅಂತಾನೆ. ಸೊ ಬಟ್ ಏನಂತಂದರೆ ಆ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ನೀವು ಹೋಗ್ಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಒಂದು ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇದನ್ನು ಲಿಂಕ್ ಮಾಡಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ಡೈರೆಕ್ಟಾಗಿ ನೀವು ಅವರ ಒಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಸಿಂಪಲ್ ಏನಂತಂದರೆ ಇಲ್ಲ ಅಂತಂದರೆ ನಮಗೆ ಆಟೋಮೆಟಿಕ್ ಬೇಡ, ಮ್ಯಾನ್ಯುವಲ್ ನಾವು ಮಾಡ್ತೀವಿ ಅಂತಂದರೆ ಇಂಡಿಯಾ ಮಾರ್ಟ್ ಪ್ರಾಡಕ್ಟ್ಸ್ಗಳು ಏನಿರುತ್ತೆ ಅಲ್ಲಿ ನೀವೇನಂತಂದರೆ ಇಂಡಿಯಾ ಮಾರ್ಟಲ್ಲಿ ಸಪ್ಲೈಯರ್ಸ್ ನಿಮಗೆ ಸಿಗ್ತಾರೆ. ಸೊ ಸಪ್ಲೈಯರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಕೊಡುವಂಥ ಅವರ ಪ್ರಾಡಕ್ಟ್ಸ್ಗಳನ್ನು ಸಿಂಪಲ್ಲಾಗಿ ಚೆಕ್ಔಟ್ ಮಾಡಿಕೊಂಡು ಮ್ಯಾನ್ಯುವಲಿ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಪ್ರಾಡಕ್ಟ್ ಆರ್ಡರ್ ಬಂತಂದರೆ ಆ ಆರ್ಡರ್ನ ಡೈರೆಕ್ಟಾಗಿ ಸಪ್ಲೈಯರ್ಸ್ಗೆ ಶೇರ್ ಮಾಡಿ ಅವ್ರು ಏನು ಮಾಡ್ತಾರೆ, ನಿಮಗೆ ಡೈರೆಕ್ಟಾಗಿ ಪ್ಯಾಕ್ ಮಾಡಿಕೊಂಡು ಅದನ್ನು ಶಿಪ್ಮೆಂಟ್ ಮಾಡ್ತಾರೆ. ಸೊ ನೀವು ಕಳಿಸ್ಬೇಕಾಗತ್ತೆ ಏನಂತಂದರೆ ಲೇಬಲ್ಸ್. ಸೊ ಲೇಬಲ್ಸ್ ಮತ್ತು ಇನ್ವಾಯ್ಸ್ ಅಥವಾ ಏನೇ ಇರುತ್ತೆ ಅದನ್ನು ನೀವು ಅಲ್ಲಿಗೆ ಕೊಟ್ಟರೆ ಅಂತಂದರೆ ಅವರು ಶಿಪ್ಮೆಂಟ್ ಮಾಡ್ತಾರೆ. ಮಿಕ್ಕಿರೋದು ಅವ್ರದ್ದು ಪ್ರಾಡಕ್ಟ್ ಕಾಸ್ಟ್ ಏನಿರುತ್ತೆ ಅದನ್ನು ಇಟ್ಕೊಂಡ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಕಳಿಸ್ತಾರೆ. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ ಒಂದು ಡ್ರಾಪ್ ಶಿಪ್ಪಿಂಗ್ ಮ್ಯಾನ್ಯುವಲ್ ವರ್ಕ್ ಆಗುತ್ತೆ. ಸೊ ನೀವು ಶಾಪಿಫೈ ಯೂಸ್ ಮಾಡ್ತೀರಾ, 3 ಮಂತ್ಸಲ್ಲೇ ನೀವು ಸೇಲ್ಸನ್ನು ಗೇನ್ ಮಾಡಿಕೊಂಡು ಜಾಸ್ತಿ ಮಾಡಿದ್ರಿ ಅಂತಂದರೆ 2000 ರೂಪೀಸ್ ಏನು ಜಾಸ್ತಿ ಆಗಲ್ಲ ಮಂತ್ಲಿ. ಬಟ್ ಏನಂತಂದರೆ ನೀವು ಅದೇ ರೀತಿಯಾಗಿ ಸೇಲ್ಸ್ ಬರಬೇಕಾಗತ್ತೆ. ಆದರೆ ಕಾಮರ್ಸಲ್ಲಿ ನೀವು ಏನಂತಂದರೆ ವರ್ಷದವರೆಗೂ ಯಾವುದೇ ರೀತಿಯಾದಂಥ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಇದಷ್ಟೇ ಡಿಫ್ರೆನ್ಸ್ ಈ ಎರಡರಲ್ಲೂ ಕೂಡ. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಏನೇನೆಲ್ಲ ಪ್ಲಗಿನ್ಸ್ ಬರುತ್ತೆ, ಯಾವುದು ಏನು ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.